ಸ್ನೇಹಿತರೆ, ಮುಂದೆ ಹೋಗೋ ಮೊದಲು ನಮ್ಮಿಂದ ನಿಮಗೆ ಮನದಿಂದ ಒಂದು ವಿನಂತಿ ಇದೆ. ಅದೇನಪ್ಪ ಅಂದ್ರೆ, ನಾವು ತುಂಬ ಶ್ರಮಿಸಿ ನಿಮಗಾಗಿ ಅನಿಮೇಟೆಡ್ ಹಾರರ್ ಸ್ಟೋರೀಸ್ ಮಾಡ್ತಿದ್ವಿ. ಕೆಲವು ವೀಕ್ಷಕರು ಇದುವರೆಗೂ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ. ಗೈಸ್, ಇನ್ನೂ ತಡ ಮಾಡಬೇಡಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತೋದ್ರಷ್ಟೇ ಸಾಕು. ಒಬ್ಬರಿಗೂ ನೀವು ಹಣ ಕೊಡೋದು ಬೇಕಾಗಿಲ್ಲ. ನಿಮ್ಮಿಂದ ನಮಗೆ ಒಳ್ಳೆಯದಾಗುತ್ತೆ. ಹೌದು, ಅದನ್ನು ಈಗ ಮಾಡೋಣವೇ? ಸ್ಟಾರ್ಟ್. 3, 2, 1 ಡನ್. ಹಾಗಿದ್ದರೆ ಕತೆ ಆರಂಭಿಸೋಣ. ಇವತ್ತಿನ ಕತೆ ದ ಮಂಕಿ. ನಮ್ಮ ಮಟ್ಟಿಗೆಲ್ಲ ಬಾಲ್ಯದಲ್ಲಿನ ತುಂಬ ಚೆನ್ನಾಗಿರುವ ನೆನಪುಗಳು ನಮ್ಮ ಆಟಿಕೆಗಳಾಗಿರುತ್ತವೆ. ಆಟಿಕೆಗಳು ನಮಗೆ ಕೆಲವೊಮ್ಮೆ ನಗಿಸುವುದು, ಕೆಲವೊಮ್ಮೆ ಅಳಿಸುವುದು ಮಾಡುತ್ತವೆ ಮತ್ತು ಕಾಲಕ್ರಮೇಣ ಅವು ನಮ್ಮ ಜೀವನದ ಒಂದು ಕಥೆಯಾಗಿ ಉಳಿಯುತ್ತವೆ. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ? ನಿಮ್ಮ ಆಟಿಕೆಗಳಲ್ಲಿ ಕೆಲವು ರಹಸ್ಯಗಳು ಮರೆಮಾಚಿಕೊಂಡಿರಬಹುದು. ಅವು ಸಮಯದ ಜೊತೆಗೆ ಹೊರಬರುತ್ತವೆ. ಡೆಮಿ ಕೂಡ ಆಗಾಗಲೆಂದು ಅಂತ ಯೋಚಿಸಿರಲಿಲ್ಲ. ಲಂಡನ್ನಿನ ತಂಗಾಳಿಯಲ್ಲಿ ಹುಟ್ಟಿದ ಡೆಮಿ 25 ವರ್ಷದ ಸ್ವತಂತ್ರ ಯುವತಿ. ಮಾರ್ಕೆಟಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳ ಮನೆ ಹಳೆಯ ಲಂಡನ್ನಿನ ಒಂದು ಕಟ್ಟಡದ 3ನೇ ಮಹಡಿಯಲ್ಲಿ ಇತ್ತು. ಹಳೆಯದಾಗಿದ್ದರೂ ಬಲವಾದ ಮನೆ. ಈ ಮನೆಯಲ್ಲಿ ಡೆಮಿ ಕುಟುಂಬವು ಶಿಫ್ಟ್ ಆಗಿದ್ದು ಡೆಮಿ 11 ವರ್ಷದಾಗಿದ್ದಾಗ. ಅವಳು ಹೊಸ ಕೋಣೆಗೆ ಹೋಗಿದ್ದಾಗ ತನ್ನ ಇತರೆ ಆಟಿಕೆಗಳ ಜೊತೆ ಒಂದು ಚಿಕ್ಕ ಬಂಡರದ ಆಟಿಕೆಯನ್ನು ಕಂಡಳು. ಹಳೆಯ ಚಾವಿಯ ಬಂಗಾರಿ, ಕೈಯಲ್ಲಿ 2 ದಂಡಿ ಮತ್ತು ಒಂದು ಚಿಕ್ಕ ಡ್ರಮ್, ಅಂದರೆ ಒಂದು ಚಿಕ್ಕ ಜುಂಜನ ಹಿಡಿದಿದ್ದ ಅವನ ನೀಲಿ ಕಣ್ಣುಗಳು ಕದಂತ ಹೊಳೆಯುತ್ತಿದ್ದವು ಮತ್ತು ಮುಖದಲ್ಲಿ ದೊಡ್ಡ ನಗು ಮಾತ್ರ ಇತ್ತು. 11 ವರ್ಷದ ಡೆಮಿ ಆ ಬಂಗಾರಿಯನ್ನು ನೋಡಿ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಅವಳಿಗೆ ಅನ್ನಿಸಿತು ಅವಳ ತಂದೆ ಈ ಹೊಸ ಆಟಿಕೆ ಅವಳಿಗಾಗಿ ತಂದಿದ್ದಾರೆ ಅಂತ. ಅವಳು ಆ ಬಂಗಾರಿಯನ್ನು ಕೈಗೆ ಹಿಡಿದು ತನ್ನ ತಂದೆ ಬಳಿ ಹೋದಳು ಮತ್ತು ಅವರ ಕಾಲುಗಳಿಗೆ ಅಂಟಿಕೊಂಡಳು. ಅವಳ ತಂದೆ ಪ್ರೀತಿಯಿಂದ ಅವಳನ್ನು ಬೆನ್ನು ತಟ್ಟಿ ಎಬ್ಬಿಸಿ ಅವಳ ತಂದೆಯ ಕಣ್ಣುಗಳ ಮೇಲೆ ಒಂದು ಚುಂಬನವನ್ನು ಕೊಟ್ಟು ಹೇಳಿದಳು, ಹೊಸ ಆಟಿಕೆಗಾಗಿ ತುಂಬ ಧನ್ಯವಾದಗಳಪ್ಪ. ಅವಳ ತಂದೆ ಸಂಶಯದಿಂದ ಡೆಮಿಯನ್ನು ನೋಡಿದರು. ಅವರು ಆ ಕೋಗಿಲೆಯನ್ನು ನೋಡಿದರು, ಆದರೆ ಶಿಫ್ಟಿಂಗ್ ಮಾಡುವ ಗೊಂದಲ ಅವರ ಗಮನ ಸೆಳೆದಿತು. ಅವರು ಡೆಮಿಗೆ ಹೇಳಿದರು, ಮಗ, ಹೋಗಿ ನಿನ್ನ ಕೊಠಡಿಯಲ್ಲಿ ಆಟವಾಡು. ಇಲ್ಲಿ ಎಲ್ಲ ಫರ್ನಿಚರ್ ಎಡಬಿಡದೆ ಇದೆ. ನಿನಗೆ ತಾಗಿ ಗಾಯವಾಗಬಹುದು. ಚಿಕ್ಕ ಡೆಮಿ ತನ್ನ ಕೊಠಡಿಗೆ ಹೋಗಿ ಆ ಕೋಗಿಲೆಯ ಜೊತೆ ಆಟವಾಡಲು ಶುರು ಮಾಡಿದಳು. ಅವಳು ಆ ಕೋಗಿಲೆಗೆ ಚೀವಿ ಹಾಕಿದರು, ಆದರೆ ಏನೂ ಸಂಭವಿಸಲಿಲ್ಲ. ಕೋಗಿಲೆ ಜಿಂಜು ಬೇಸರ ಇದೆಯೇ? ಇಲ್ಲ. ಡೆಮಿಯ ಚಂಚಲ ಮನಸ್ಸು ಅದಕ್ಕೆ ಹೆಚ್ಚು ಗಮನ ಕೊಡಲಿಲ್ಲ. ಅವಳು ತನ್ನ ಗೊಂಬೆಯೊಳಗೆ ಜೊತೆ ಆಟವಾಡುವಲ್ಲಿ ಬ್ಯುಸಿಯಾಗಿ ಬಿಟ್ಟಳು. ಆ ಕೋಗಿಲೆ ಒಂದು ಮೂಲೆಗೆ ಹೋಗಿ ಬಿದ್ದಿತು. ಆ ರಾತ್ರಿ ಡೆಮಿ ನಿದ್ದೆ ಮಾಡುತ್ತಿರುವಾಗ ಮಧ್ಯರಾತ್ರಿ ಜಿಂಜು ಜಜ್ಜುವ ಧ್ವನಿಗೆ ಕಣ್ಣು ತೆರೆದಳು, ಆದರೆ ಅದಕ್ಕೆ ಹೆಚ್ಚಿನ ಗಮನ ಕೊಡಲಿಲ್ಲ. ಅವಳು ತನ್ನ ಕನಸುಗಳ ಲೋಕಕ್ಕೆ ಹಿಂದಿರುಗಿ ಹೋದಳು. ಆದರೆ ಮತ್ತೊಮ್ಮೆ ಬೆಳಗ್ಗೆ ಎದ್ದಾಗ ಅವಳ ತಂದೆ ಹೋಗಿಬಿಟ್ಟಿದ್ದರು. ಡೆಮಿ ಆವರ್ತಿಯಾದ ತಾಯಿಗೆ ದುಃಖದಿಂದ ತಿಳಿಸಿದರು, ಅವಳ ತಂದೆ ಹೃದಯಘಾತದಿಂದ ಮೃತಪಟ್ಟರು ಅಂತ. ಹೀಗಿದ್ದರೂ ಅಲ್ಲಿ ಇದ್ದ ಎಲ್ಲರೂ ಯೋಚಿಸುತ್ತಿದ್ದರು, 35 ವರ್ಷದಷ್ಟು ಫಿಟ್ ಆಗಿರುವ ವ್ಯಕ್ತಿಗೆ ಹೃದಯಘಾತ ಹೇಗೆ ಆಯಿತು? ಆದರೆ ಚಿಕ್ಕ ಡೆಮಿಗೆ ಮರಣದ ಬಗ್ಗೆ ಏನು ಗೊತ್ತು? ಅವಳ ಮನಸ್ಸು ತನ್ನ ಕೊಠಡಿಯಲ್ಲಿ ಬಿದ್ದಿದ್ದ ಆ ಗೊಂಬೆಯ ಹಾಸು ಆಟಿಕೆ ಮೇಲೆ ಮಾತ್ರ ಇತ್ತು. ಆ ದಿನ ಡೆಮಿಗೆ ಆ ಗೊಂಬೆ ತುಂಬ ಅದೆಷ್ಟೋ ವಿಚಿತ್ರವಾಗಿತ್ತು. ಹೀಗೆ ದುಃಖದ ವಾತಾವರಣದಲ್ಲಿ ಆ ಗೊಂಬೆ ಮಾತ್ರ ವಿಚಿತ್ರವಾಗಿ ಮೌನದ ನಗು ಕವಿಯುತ್ತಾ ನಗುತ್ತಿತ್ತು. ಆ ದಿನದ ನಂತರ ಆ ಗೊಂಬೆ ಒಂದು ಶೆಲ್ಫ್ ಮೇಲೆ ಇಟ್ಟಳು. ಡೆಮಿ ಆ ಬಂಡರನ್ನು ಎಂದಿಗೂ ಆಟವಾಡಲು ಯತ್ನ ಮಾಡಲಿಲ್ಲ. ಆದರೆ ಆ ಬಂಡರನ್ನು ತನ್ನ ತಂದೆಯ ಕೊನೆಯ ಉಡುಗೊರೆಯಾಗಿ ಭಾವಿಸುತ್ತಿದ್ದಳು. ಅದನ್ನು ತಳ್ಳಿ ಹಾಕೋದು ಡೆಮಿಯ ಮನಸ್ಸಿಗೆ ಬಂದಿಲ್ಲ. ಕಾಲಚಕ್ರ ತಿರುಗಿತು ಮತ್ತು ಆ ಬಂಡರು ನಿಧಾನವಾಗಿ ಡೆಮಿಯ ಉಳಿದ ಆಟಿಕೆಗಳ ಜೊತೆ ಸ್ಟೋರ್ ರೂಮಿನೊಳಗೆ ಹೋಯಿತು. ಅದು ಡೆಮಿಯ ಕಣ್ಣಿಗೂ ಮನಸ್ಸಿಗೂ ಹಲವು ವರ್ಷಗಳವರೆಗೆ ಗುಪ್ತವಾಗಿತ್ತು. ಈಗ ಡೆಮಿ ಕೆಲಸ ಮಾಡುತ್ತಿರುವ ಪ್ರೊಫೆಷನಲ್ ಆಗಿದ್ದಳು. ಇತ್ತೀಚೆಗೆ ಅವಳು ಪ್ರಮೋಷನ್ ಹೊಂದುತ್ತಿದ್ದಳು ಮತ್ತು ಬೋನಸ್ ಹಣದಿಂದ ತನ್ನ ಮನೆಯ ರೆನೋವೇಷನ್ ಮಾಡಿಕೊಳ್ಳಲು ನಿರ್ಧರಿಸಿದಳು. ರೆನೋವೇಷನ್ ಆರಂಭವಾಗುವ ಮುನ್ನ ಡೆಮಿ ಅಮ್ಮನಿಗೆ ಲಕ್ಷಣ ಬಂತು. ಮನೆಗೆಲ್ಲ ಹಳೆಯ ವಸ್ತುಗಳನ್ನು ತಳ್ಳಿ ಹಾಕಲಿ ಬೇಡ ಅಂತ ಸ್ಟೋರ್ ರೂಮ್ ಶುಚಿಗೊಳಿಸುವ ಜವಾಬ್ದಾರಿ ಡೆಮಿಯ ಮೇಲೆ ಬಂತು. ಆ ಸ್ಟೋರ್ ರೂಮ್ ಕ್ಲೀನ್ ಮಾಡ್ತಿದ್ದಾಗ ಅವಳಿಗೆ ತನ್ನ ಆಟಿಕೆಗಳ ಹಳೆಯ ಕಾರ್ಟನ್ ಸಿಕ್ಕಿತು. ಕಾರ್ಟನ್ನಲ್ಲಿನ ಅಡಿಯಲ್ಲಿ ಮರೆಯಾಗಿದ್ದ ಆ ಬಂದ್ರನ ಆಟಿಕೆ. ಅವಳು ಆ ಬಂದ್ರನ ಆಟಿಕೆ ಕೈಗೆತ್ತಿಕೊಂಡ ತಕ್ಷಣವೇ ಕೈಗಳಿಂದ ಮೆದುಳಿಗೆ ಒಂದು ತಂಪು ತಳಮಳ ಬಂತು. ಬಂದರ್ನ ಆಟಿಕೆ ತಲುಪಿತು. ಅದು ತುಂಬ ತಂಪಾಗಿತ್ತು. ಹೇಗೋ ಯಾರೋ ಇತ್ತೀಚೆಗೆ ಬರ್ಫಿನಿಂದ ತೆಗೆದಂತೆ ಕಾಣುತ್ತಿತ್ತು. ಡೆಮಿ ಅದನ್ನು ನೋಡಿದ್ದಕ್ಕೆ ಆಶ್ಚರ್ಯಗೊಂಡಿದ್ದಳು.
ಆತನ ಹಳೆಯ ನೆನಪುಗಳು ಮತ್ತೆ ಮತ್ತೆ ಮರಳುತ್ತಿದ್ದವು. ಆಗ ಅಚ್ಚರಿಯಾಗಿ ಆ ಬಂದರ್ನ ಕೈಯಿಂದ ಜುಂಜುನ ಚೆನ್ನಾಗಿ ಜರುಗುವ ಶಬ್ದ ಬಂತು. ಡೆಮಿ ಭಯಪಟ್ಟು ಆ ಬಂದರ್ ಕೈಯಿಂದ ಬಿದ್ದಿತು. ಹೆಚ್ಚು ಯೋಚಿಸದೆ ಡೆಮಿ ಅದನ್ನು ಮತ್ತೆ ಕಾರ್ಟನ್ಗೆ ಇಟ್ಟಳು ಮತ್ತು ತನ್ನ ತಾಯಿಗೆ ಹೇಳಿದಳು, ಈ ಕಾರ್ಟನ್ ನಮ್ಮ ಮೆಟ್ಟಿನ ಮಕ್ಕಳಿಗೆ ಕೊಡೋಣ. ಮಕ್ಕಳು ಆ ಆಟಿಕೆಗಳಿಂದ ಆಟವಾಡಬಹುದು. ಅದೇ ಹೊತ್ತಿಗೆ ಡೆಮಿಯ ಫೋನ್ ಬಂತು. ಅವಳ ಬೆಸ್ಟ್ ಫ್ರೆಂಡ್ ಸಿಮೋಗೆ ಅಪಘಾತವಾಗಿದೆ. ಡೆಮಿ ಎಲ್ಲವನ್ನು ಬಿಟ್ಟು ಆಸ್ಪತ್ರೆಗೆ ಓಡಿ ಹೋದಳು. ಸಿಮೋನ್ ಕೋಮಾ ಸ್ಥಿತಿಯಲ್ಲಿ ಇದ್ದಳು ಮತ್ತು ವೈದ್ಯರು ಆಕೆಯ ಕುರಿತು ನಿರೀಕ್ಷೆಯನ್ನು ತ್ಯಜಿಸಿದ್ದರು. ಆ ರಾತ್ರಿ ಡೆಮಿ ಹಾಸ್ಪಿಟ್ಲಿಂದ ಮನೆಗೆ ಬಂದಾಗ ಅವಳ ಹೃದಯ ಕಂಠಗೊಂಡಿತ್ತು. ಅಲೆಮಾರಿ ಬಳಿಯ ಅದು ಹಳೆಯ ಮಂಗ ಇದ್ದೇ ಇತ್ತು. ಹಾಗೆ ಜೂಜುನ ಕೈಯಲ್ಲಿ ಹಿಡಿದುಕೊಂಡು ಹಾಸು ಮಾಡುತ್ತಿತ್ತು. ಅವಳು ಯೋಚಿಸಿಕೊಂಡಳು, ನನ್ನ ಅಮ್ಮ ಅದನ್ನು ಕಾರ್ಟನ್ನಿಂದ ಹೊರಗೆ ತೆಗೆದು ಮತ್ತೆ ಇಟ್ಟಿರಬಹುದು. ಆದರೆ ಅಷ್ಟೇ ಸಮಯದಲ್ಲಿ ವಿಚಿತ್ರ ಸಂಗತಿ ನಡೆದಿದೆ. ಅಮ್ಮ ಆ ಮಂಗನನ್ನು ನೋಡಿದಳು ಮತ್ತು ಕೇಳಿದಳು, ಈ ಮಂಗ ನಿನಗೆ ಎಲ್ಲಿ ಸಿಕ್ಕಿತು? ನಾನು ಇದನ್ನು ವರ್ಷಗಳ ಹಿಂದೆ ತಳ್ಳಿ ಹಾಕಿದ್ದೆ. ನನಗೆ ಈ ಆಟಿಕೆ ತುಂಬ ಇಷ್ಟವಿಲ್ಲ ಎಂದು ಅಮ್ಮ ಹೇಳಿದಳು. ಅಮ್ಮನ ಮಾತು ಕೇಳಿ ಡೆಮಿಯ ರಕ್ತದಲ್ಲಿ ಹಿಮಶೀತಲ ಲಹರಿ ಹರಿದು ಹೋಯಿತು. ಮುಂದಿನ ಕೆಲವು ರಾತ್ರಿಗಳಲ್ಲಿ ವಿಷಯಗಳು ಇನ್ನಷ್ಟು ವಿಚಿತ್ರವಾಗಲು ಆರಂಭಿಸಿದವು. ಜುಂಜಿಯನ್ನು ಉಳಿದಾಗಲೇ ಯಾವುದೋ ಕೆಟ್ಟ ಸುದ್ದಿ ಬರುತ್ತಿತ್ತು. ಮೊದಲು ಒಬ್ಬ ಸಂಬಂಧಿಕರು ಮೃತಪಟ್ಟರು. ನಂತರ ಸೈಮೋನ್ ಈ ಲೋಕದಿಂದ ಹೋದಳು. ಇದನ್ನು ನೋಡಿ ಅವಳು ಯೋಚಿಸಿದಳು, ಇದೀಗ ಏನಾಯಿತು? ಇಂಥ ಅನ್ಯಾಯ! ಜುಂಜುನ ಉಳಿದಾಗಲೆಂದೇ ಮರಣ ಬರುತ್ತಿತ್ತು. ಡೆಮಿ ಓದಿದ್ದ ಹುಡುಗಿ. ಅವಳು ಆ ಅಂಧಶ್ರದ್ಧೆಗಳನ್ನು ಎಂದಿಗೂ ನಂಬುತ್ತಿರಲಿಲ್ಲ. ಆದರೆ ಏಕೆಂದು ಗೊತ್ತಿಲ್ಲ, ಡೆಮಿಗೆ ಎಷ್ಟೋ ಬಾರಿ ಅನಿಸುತ್ತದೆ ಈ ಮರಣಗಳ ಕಾರಣ ಆ ಬೊಂಬೆ ಇರುವ ಕಿತ್ತಳೆ ಆಟಿಕೆ. ಡೆಮಿ ಎಲ್ಲ ರೀತಿಯ ಪ್ರಯತ್ನ ಮಾಡಿದಳು. ಆ ಆಟಿಕೆಯಿಂದ ಮುಕ್ತವಾಗಲು ಅವಳು ಅದನ್ನು ಬೆಂಕಿಗೆ ಹಚ್ಚಲು ಯತ್ನಿಸಿದಳು. ಆದರೆ ಬೆಂಕಿ ಬಿದ್ದಿಲ್ಲ. ಅವಳು ಅದನ್ನು ಮನೆಯ ಹೊರಗೆ ಎಸೆದಳು. ಆದರೆ ಮುಂದಿನ ದಿನ ಅದೇ ಆಟಿಕೆ ಮಂಚದ ಬಳಿಯಲ್ಲಿಯೇ ಕಂಡುಬಂದಿತ್ತು. ಡೆಮಿಗೆ ಅನಿಸಿತು, ಆ ಕಿತ್ತಳೆ ಯಾವುದೋ ಭೀಕರವಾದ ಅಂಜನಾಶಕ್ತಿಯಿಂದ ಬಂಧಿತವಾಗಿದ್ದ. ತನ್ನ ಎಲ್ಲ ವಿಫಲ ಪ್ರಯತ್ನಗಳ ನಂತರ ತಲೆ ಬಿದ್ದ ಡೆಮಿ ತನ್ನ ತಾಯಿಗೆ ಎಲ್ಲವನ್ನೂ ಹೇಳಿದಳು. ಆಗ ತಾಯಿಗೆ ಆ ಕೋತಿ ಯಾವಾಗಲೂ ಅಚ್ಚುಗಟ್ಟಿತ್ತು. ಅನೇಕ ಬಾರಿ ಆ ಕೋತಿಯನ್ನು ಎಸೆದಿದ್ದಳು. ಆದರೂ ಪ್ರತಿ ಬಾರಿ ಆ ಕೋತಿ ಡೆಮಿಯ ಕೊಠಡಿಯಲ್ಲಿ ಕಾಣಿಸಿಕೊಂಡು ಹೋಗುತ್ತಿತ್ತು. ಡೆಮಿಯ ತಾಯಿಗೆ ಅನಿಸಿತು, ಡೆಮಿ ಅದನ್ನು ಮತ್ತೆ ಮತ್ತೆ ತಂದು ಕೊರತೆ ಇದ್ದಾಳೆ ಅಂತ. ಆದರೆ ಈಗ ತಾಯಿ ಮಗುವಿಗೆ ತಿಳಿದು ಬಂದಿತು, ಇದು ಸರಿಯಾಗಿ ಅಸಾಮಾನ್ಯ ಘಟನೆ ಮಾತ್ರವಲ್ಲ. ಡೆಮಿ ಮತ್ತು ಅವಳ ತಾಯಿ ಚರ್ಚಿನ ಒಬ್ಬ ಪಾದ್ರಿಯನ್ನು ಮನೆಗೆ ಕರೆದುಕೊಂಡು ಬಂದು ಎಲ್ಲವನ್ನು ಹೇಳಿಕೊಂಡರು. ಆ ಪಾದ್ರಿ ಆ ಕೋತಿಯನ್ನು ನೋಡಿದ ತಕ್ಷಣ ಕೂಗಿ ಹೇಳಿದ, ಇದು ಎಲ್ಲ ನಿಮ್ಮದು. ಆಸ್ದೇವಿ ಭಯಪಟ್ಟು ಆ ಪಾದ್ರಿಗೆ ಹೇಳಿದಳು, ಇದು ಅವಳ ಅಪ್ಪ ತಂದದ್ದೇ ಅಂತ. ಅದಕ್ಕೆ ಆ ಪಾದ್ರಿ ಹೇಳಿದ, ಈ ಬಂಡರ್ ಅವಳ ಅಪ್ಪ ತಂದ ವಸ್ತು ಅಲ್ಲ. ಈ ಮನೆಗೆ ಎಂದಿನಿಂದಲೂ ಸಂಬಂಧಿಸಿದ್ದುವಂತೆ ಇದು ಸಾಮಾನ್ಯ ಆಟಿಕೆ ಅಲ್ಲ. ಇದು ಭೀಕರವಾಗಿ ಶಾಪಿತವಾದ ಒಂದು ಆಟಿಕೆ. ಅದರ ಮೇಲೆ ಒಂದು ಚೈತನ್ಯಾತ್ಮಕ ಆಧ್ಯಾತ್ಮಿಕ ಶಕ್ತಿ ಇದೆ ಅಂತ ಆ ಪಾದ್ರಿ ಹೇಳಿದ. ಆ ಆಟಿಕೆ ಈ ಮನೆಯಿಂದ ಎಂದಿಗೂ ಹೋಗುವುದಿಲ್ಲ. ಅದಕ್ಕಿಂತ ಚೆನ್ನಾಗಿದ್ದು ಡೆಮಿ ಮತ್ತು ಅವಳ ತಾಯಿ ಈ ಮನೆಯಿಂದ ಶಾಶ್ವತವಾಗಿ ತೆರಳಬೇಕು. ಯಾಕೆಂದರೆ ಆ ಆಟಿಕೆ ನೆರಳಿದ್ದಾಗಲೇ ಅವರ ಜೀವನ ಅದರ ಜಾಲದಲ್ಲಿ ಬಿದ್ದಂತಿದೆ. ಆ ಜಿಂಜರು ಕೇಳಿದಾಗ ಯಾವಾಗಲೂ ಯಾರಾದರೂ ಮರಣದ ಆದೇಶ ಬರೆಯಲಾಗದು. ಇಬ್ಬರು ತಾಯಿ ಮಗಳು ಕಳವಳಪಟ್ಟರು ಮತ್ತು ಆ ಪಾದ್ರಿಯ ಮಾತು ಕೇಳಿಕೊಂಡರು. ಆದರೆ ಮನೆಯನ್ನು ಬಿಟ್ಟು ಹೋಗುವ ಮೊದಲು ಆ ಪಾದ್ರಿ ಆ ಮನೆಯನ್ನು ಹಾಕಿ ಆ ಬಾಕ್ಸನ್ನು ಕ್ರೈಸ್ತನ ಲಾಕೆಟ್ನಿಂದ ಬಿಗಿದು ತಾಳೆ ಹಾಕಿದನು. ಮುಂದಿನ ಬೆಳಿಗ್ಗೆ ಡೆಮಿ ಮತ್ತು ಅವಳ ತಾಯಿ ಆ ಮನೆಯನ್ನು ಬಿಟ್ಟು ಹೋದರು. ಕೆಲವು ತಿಂಗಳ ನಂತರ ಆ ಮನೆಯಲ್ಲಿ ಹೊಸ ಮಾಲೀಕರು ಬಂದು ನೆಲೆಸಿದರು. ಅವರಿಗೆ 8 ವರ್ಷದ ಮಗ ಇದ್ದನು. ಅವನ ಕೊಠಡಿಯಲ್ಲಿ ಮತ್ತೆ ಅದೇ ಕೋತಿ ಆಟಿಕೆ ಸಿಕ್ಕಿತು ಮತ್ತು ಅದೇ ರೀತಿ ಜಿಂಜುನ ಮುದ್ದು ಮಾಡುತ್ತಿದ್ದರು. ಗೆಳೆಯರೇ, ನಿಮಗೆ ಈ ಕತೆ ಇಷ್ಟವಾದರೆ ನಮ್ಮ ಚಾನಲ್ ನಿಗೂಢ ರಹಸ್ಯವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಕತೆ ಹೇಗನ್ನಿಸ್ತಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇಂಟ್ರೆಸ್ಟಿಂಗ್ ಹಾರರ್ ಸ್ಟೋರಿಗೂ ಹೊಸ ನೋಟಿಫಿಕೇಷನ್ ಬೆಲ್ ಐಕಾನ್ ಒತ್ತಿ, ಜೊತೆಗೆ ಎಂಡ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಈ ಹೊಸ ಕಥೆಯನ್ನು ನಿಗೂಢ ರಹಸ್ಯದ ಜೊತೆ ನೋಡಿ. ಧನ್ಯವಾದಗಳು.